ನಮಸ್ಕಾರ, ಕನಸಲ್ಲೋಗಿ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸ್ದೆ. ಟಿಫನ್ ಬಂದು ಇವತ್ತು ಚಪಾತಿ ಮತ್ತು ಏನು ಕಾಳು, ಎಲ್ಲ ಥರದ ಮಿಕ್ಸ್ ಕಾಳನ್ನ ಹಾಕಿ ಗ್ರೇವಿ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ಅದನ್ನು ಸಹ ತಿಂದೆ. ಸೊ ತಿಂದು ಇವಾಗ ರೆಡಿಯಾಗಿ ಚಿಕ್ಕಪೇಟೆಗೆ ಹೊರಡೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ. ಸೊ ಏನು ತರೋದಕ್ಕೆ ಏನು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನೀವು ನೋಡ್ತೀರಾ. ಸೊ ಇವಾಗೆ ಬಿಟ್ಕೊಟ್ಬಿಟ್ರೆ ಅದು ಸೀಕ್ರೆಟ್ ರಿವೀಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅಲ್ಲಿ ಹೋಗಿನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನು ತೊಗೊಳ್ಲಿಕ್ಕೆ ಬಂದಿದ್ದೀವಿ ಏನು ಅನ್ನೋದನ್ನು. ಸೊ ಈ ಒಂದು ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಸೊ ಹಾಗಾದರೆ ಯಾಕೆ ತಡ ಮಾಡೋದು, ತುಂಬ ಲ್ಯಾಗ್ ಮಾಡಲ್ಲ, ಬನ್ನಿ ಹೊರಡೋಣ. ಇವಾಗ ನಾನು ಇಲ್ಲಿಂದ ಬೈಕ್ ತೊಗೊಂಡು ಅಲ್ಲಿ ಹೋಗಿ ಮೆಟ್ರೋ ಸ್ಟೇಷನ್ ಹತ್ರ ಪಾರ್ಕ್ ಮಾಡಿ ಅದಾದ ನಂತರ ಅಲ್ಲಿಂದ ಮೆಟ್ರೋದಲ್ಲಿ ಹೋಗೋದು. ನಾನು ಇಲ್ಲಿ ನಮ್ಮ ಏರಿಯಾದಿಂದ ಹತ್ತೀನಿ. ನಮ್ಮ ಅತ್ತಿಗೆ ಅವರು ಯಾವುದು ಸಾರಕ್ಕಿಯಿಂದ ಹತ್ತಾರೆ. ಸೊ ಅಲ್ಲಿಬ್ಬರೂ ಒಟ್ಟಿಗೆ ಜೊತೆಗೂಡಿ ಅಲ್ಲಿಂದ ನಮ್ಮ ಪಯಣ ಶುರು. ಸೊ ಬನ್ನಿ ಏನೆಲ್ಲ ಪರ್ಚೇಸ್ ಮಾಡ್ತೀವಿ ಏನು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಷ್ಟಾಗುತ್ತೋ ಅಷ್ಟನ್ನು ನಾನು ಶೇರ್ ಮಾಡ್ತೀನಿ. ಇನ್ ಕೇಸ್ ಯಾವುದೋ ಶೇರ್ ಮಾಡೋಕ್ಕಾಗಿಲ್ವೋ ಅದನ್ನು ನೆಕ್ಸ್ಟು ಮನೆಗೆ ಬಂದಾದಮೇಲೆ ಅದನ್ನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಸೊ ಯಾವುದಾದ್ರೂ ನಿಮ್ಗೆ ಅಷ್ಟು ಮಾತು ಕ್ಲಾರಿಟಿ ಇಲ್ಲ ಇನ್ನೊಂದ್ಸಲಿ ತೋರಿಸಿ ಅಂತ ಹೇಳಿದ್ರು ಸಹ, ಅಂದರೆ ನಾನು ಮನೆಗೆ ಬಂದೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ಆ ಒಂದು ಟೈಮಲ್ಲಿ ಫಾಸ್ಟಾಗಿ ವೀಡಿಯೋ ಮಾಡ್ಕೊಳ್ತೀವಿ, ಅಷ್ಟು ಪೇಷನ್ಸಿಂದ ಇದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಕೆಲವೊಂದು ಐಟಮ್ಗಳನ್ನ ತೊಗೊಳ್ತಾ ಇರೋದು ಫುಲ್ಲು ವೀಡಿಯೋ ಮಾಡ್ಕೊಂಡೇ ಕೂತ್ಕೊಂಡ್ರೆ ಅದನ್ನು ನಾವು ನೋಡಿ ನಮ್ಗೆ ಇಷ್ಟ ಆಗೋ ರೀತಿ ತೊಗೊಳೋದಕ್ಕೆ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಅಲ್ಲಿ ತೊಗೊಂಡಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಮನೆಗೆ ಬಂದು ಏನು ತೊಗೊಂಡಿದ್ದೀನಿ ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಓಕೆನಾ. ಸೊ ಹಾಗಾದರೆ ಯಾಕೆ ತಡ ಮಾಡೋದು, ಬನ್ನಿ ಹೊರಡೋಣ. ಬಾಯ್ ಗೌತಮ್, ಬಾಯ್ ಬಾಯ್. ಸರಿ, ಒಂದು ಹೋಮ್ವರ್ಕ್ ಎಲ್ಲ ಮುಗಿಸೋ. ಹಾಂ ಬಾಯ್. ಸರಿ ತರ್ತೀನಿ, ಬಾಯ್. ಫ್ರೆಂಡ್ಸ್ ಇವಾಗ ಹೊರಡ್ತಿದ್ದೀನಿ. ಈಗ ಟೈಮ್ ಬಂದು 11 o'clock ಆಗಿದೆ. ಈಗ ಹೊರಡ್ತಾ ಇದ್ದೀನಿ. ಹೋಗಿ ರೀಚ್ ಆಗೋದ್ರೊಳಗಡೆ 11:30. ಬಿಸಿಲು ಬೇರೆ ಹಿಂಗಿದೆ, ನೋಡೋಣ ಏನೆಲ್ಲ ಪರ್ಚೇಸ್ ಮಾಡ್ತೀವಿ ಏನು ಅಂತ. ಬನ್ನಿ ಇವಾಗ ಹೊರಡೋಣ. ಮತ್ತೆ ಹೊರಟಿದಾರಂತೆ, ಅವ್ರು ಕಾಲ್ ಮಾಡಿದ್ದು. ಸೊ ಇವಾಗ ನಾನು ಇಲ್ಲಿ ಹೊರಟ್ರೆ ಇಬ್ಬರು ಒಂದೇ ಟ್ರೈನಲ್ಲಿ ಹತ್ತೋದಕ್ಕೆ ಮೆಟ್ರೋದಲ್ಲಿ ಸರಿ ಹೋಗುತ್ತೆ, ಓಕೆನಾ. ಸೊ ಇವಾಗ ಕೊಂಡು ಮೆಟ್ರೋ ಸ್ಟೇಷನ್ ತನಕ ಹೋಗ್ತೀನಿ. ಅಲ್ಲಿಂದ ಟ್ರೈನಲ್ಲಿ ಹೋಗೋದು, ಮೆಟ್ರೋಲಿ, ಓಕೆನಾ. ಸಿಗ್ತೀನಿ ಮತ್ತೆ ಮೆಟ್ರೋದಲ್ಲಿ. ಸೊ ಗೈಸ್, ಇಲ್ಲಿ ನಿಲ್ಲಿಸ್ಬಿಟ್ಟು ಈಗ ಹೋಗ್ತಿದ್ದೀನಿ ಮೆಟ್ರೋ ಹತ್ರ. ಇವಾಗ ಹೋಗ್ತಾ ಇದ್ದೀನಿ. ಅಲ್ಲಿಂದ ಹತ್ತಿ ಸರಕಿಗೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಫೈನಲಿ ಬಂದ್ರಿ, ನನಗೂ ನಿಂತು ಕೂತು 2 ನಿಮಿಷ ಹೋಗಿದ್ರೆ ಸೆಕ್ಯೂರಿಟಿ ಎದ್ದೋಗಮ್ಮ ಅಂದಿರೋ. ಮಾಸ್ಕ್ ಹಾಕೊಂಡು ಮಾತಾಡ್ತೇನೆ, ಕೇಳಿಸ್ಬೇಕು. ರಶ್ ಇದೆ ಅಲ್ಲ ಕಮ್ಮಿ. ಫೈನಲಿ ಈ ಸಲ ಮಾರ್ಕೆಟ್ ರಶ್ ಇಲ್ವಾ? ಇರಬಾರ್ದು, ನಾವು ಹೋಗ್ತಾ ಇದೀವಿ ಅಂತ ಇರಬಾರ್ದು. ಭ್ರಮೆ. ನೋಡೋಣ ನೋಡೋಣ. ಕ್ರೌಡ್ ಏನಿಲ್ಲ ಅಲ್ವಾ? ಜನ ಹೌದಾ? ಬರ್ತಾ ಇದೀವಿ ಅಂತಾನೆ ಕಡಿಮೆ ಇದ್ದಾರೆ. ಕ್ರೌಡ್ ಇಲ್ಲ ಇವತ್ತು. ಇಲ್ಲ ಇಲ್ಲ, ನೀವು ಯಾರಾದ್ರೂ ಬರಬೇಕು ಅಂದ್ರೆ ವೀಕ್ ಡೇಸ್ ಅಲ್ಲೇ ಬನ್ನಿ. ಬನ್ನಿ ಬನ್ನಿ. ಎಷ್ಟರಿಂದ ಎಷ್ಟು ತನಕ ಇದೆ? ಸ್ವಲ್ಪ ಕಡಿಮೆ ರೇಂಜಲ್ಲಿ, ತುಂಬ ಹೆವಿ ಬೇಡ. ಗೋಲ್ಡೂ ಕಾಸ್ಟ್ಲಿ ಆಗಿಬಿಟ್ಟಿದೆ. $69. ಓಕೆ. ಸೊ ಇದನ್ನು ಮುಗಿಸ್ಕೊಂಡು ಬಂದು ಇವಾಗ ಕಾಸ್ಮೆಟಿಕ್ಸ್ ಶಾಪಿಗೆ ಬಂದಿದ್ದೀವಿ. ಸೊ ಎಕ್ಸ್ಟೆನ್ಷನ್ ತೊಗೊಳ್ಳೋಣ ಅಂತ. ತೋರಿಸಿ ಭಯ್ಯ ಅದು.
ಎಕ್ಸೈಸ್ ಇದೆ. ಅದು 41 ನಂಬರ್ ಅಲ್ಲ, ವಾಷಬಲಾ? ಮಷಿನ್ ಎಲ್ಲ ಇದಾಗಿದೆ. ಸ್ಟೇಟ್ನರ್, ಕೂಮ್, ಕ್ರಿಂಪಿಂಗ್, ಹೇರ್ ಡ್ರೈ ಎಲ್ಲ ಈಗ ಮಾಡಿ. ಓಕೆ ನೈಸ್. ಎಳೆನೂ ಅದು 4 ಕೊಡಿ ಇದು ನನಗೆ. ಒಂದು ಪೈಲಟ್ಸ್ ಯಾವುದು? 15 ಬಟ್ ಅದ್ರಲ್ಲಿ ಸ್ವಲ್ಪ ಚಿಕ್ಕ ಸೈಜ್ ಬರುತ್ತಾ? 1 ಅದು ಚಿಕ್ಕ ಸೈಜ್. ಚಿಕ್ಕ ಸೈಜ್ ನೋಡಿ ಅಲ್ಲಿರೋದೆ. ಓಕೆ. ಸೈಜ್ ಸ್ವಲ್ಪ ಚಿಕ್ಕದಿತ್ತು ಅಂದರೆ ಓಕೆ. ಇಲ್ಲ 20. ಸ್ನ್ಯಾಕ್ಸ್, ಮಾರ್ಕೆಟ್ ಸ್ನ್ಯಾಕ್ಸ್, ಊಟ ಲಂಚ್. ಏನು ಲಂಚ್ ತಿನ್ನೋದು? ಆ ಕ್ರೀಮ್ ಹಾಂ ಚೆನ್ನಾಗಿದೆ. ಶೈನಿ ಮೆಟೀರಿಯಲ್, ಫ್ಯಾನ್ಸಿ ಥರ ಮಸ್ತ್. ಅಲ್ಲೇ ಕ್ರೀಮಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಅಲ್ಲ ನೋಡಿ. 5 ಬ್ಲೌಸ್ ಯಾವ ಥರ ಬರುತ್ತೆ? ನೈಸ್. ನೀವು ಆಲ್ರೆಡಿ ನಿಮ್ಮ ಹತ್ರ ಇರಬೇಕಲ್ಲ ಆ ಥರ, ಯಾವುದಕ್ಕೂ ವರ್ಕೇ ಮಾಡೋಂಗಿಲ್ಲ ಅಂತಿದ್ರಲ್ಲ. ಓಯ್ ಅದು ನಾವು ಅವತ್ತು ಮೈಸೂರು ಸಿಲ್ಕ್ ಸೀರೆ ತೊಗೊಳಕ್ಕೆ ಹೋದಾಗ ರಾಪಿಡ್ ರಶ್ಮಿ ಇದರಲ್ಲಿ ಬ್ರೊಕೆಡ್ ಏನು ರೇಂಜು? ನೈಸ್. ಆ್ಯಕ್ಚುಲಿ ಅದು ಹಾಕ್ಕೊಂಡಿಲ್ಲ ಅಂದ್ರೂ ನೀವು ಅದೇ KSICಗೆ ತೊಗೊಂಡಿದ್ದೀರಲ್ಲ, ಅವನ್ ಬ್ಲೌಸ್ ಮ್ಯಾಚ್ ಆಗತ್ತೆ. ಮನೆಯಲ್ಲಿ ಶಾಪಿಂಗ್ ಮುಗಿಸಿದ್ವಾ? ಯಾರು ಎಷ್ಟೆಷ್ಟು ಅದೆಲ್ಲ ಹೇಳಕ್ಕಾಗಲ್ಲ, ರಿವೀಲ್ ಮಾಡಲ್ಲ. ನಾನು ರಿವೀಲ್ ಮಾಡ್ತೀನಿ ನಿಮ್ಮ ಸೀಕ್ರೆಟ್. ಅಂತ ಸೀರೆ ಎಲ್ಲ ಪರ್ಚೇಸ್ ಮಾಡಿದ್ದೀವಿ, ಬಟ್ ಹೇಳಲ್ಲ ಅದು ಯಾವುದು ಅಂತ. ಇವ್ರು ಬೈದು ಬಿಡ್ತಾರೆ ಇಲ್ಲ ಅಂದರೆ ಹೇಳಿದ್ರೆ. ಸೊ ಹಾಗಾಗಿ ನಾವು ಹೇಳಲ್ಲ, ಓಕೆನಾ? ಅದೇನಾ? ಆಯ್ತು ಬನ್ನಿ. ರಿವೀಲ್ ಮಾಡಂಗಿಲ್ಲ. ಹಾಂ, ಈಗಲೇ ರಿವೀಲ್ ಮಾಡಂಗಿಲ್ಲ. ಫಂಕ್ಷನ್ಗೆ ಎಲ್ಲ ಭರ್ಜರಿ ಶಾಪಿಂಗ್ ಮಾಡಿದ್ದಾರೆ, ಬಟ್ ನಾನು ನಿಮ್ಗೆ ಹೇಳಿದ್ದೆ ಎಲ್ಲ ತೋರಿಸ್ತೀನಿ ಅಂತ. ಇವ್ರದ್ದೆಲ್ಲ ಪರ್ಸ್ನಲ್ ಇದೆಲ್ಲ ತೋರ್ಸೋಕ್ಕಾಗಲ್ಲ. ಸಾರಿ, ನಾನೇನು ತಗೊಂಡಿದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಳೆ. ಅಲ್ಲಿ ವಿಡಿಯೋ ಮಾಡ್ಕೊಂಡ್ಬರ್ತೀವಿ, ಅದಕ್ಕೆ ಸೆಕ್ಯೂರಿಟಿ ಒಂಥರ ಮಾಡಿಬಿಟ್ರು. ಅದಕ್ಕೆ ತಿರ್ಗಾ ಮಾಡ್ತಿದ್ದಾಳೆ. ಹಂಗಲ್ಲ, ನಾವು ವಾಕ್ ಮಾಡ್ಬೇಕಾದ್ರೆ ಮಾಡಬಾರ್ದು, ಕೂತಿರ್ಬೇಕಾದ್ರೆ ತೊಂದರೆ ಇಲ್ಲ. ಸೊ ಹಾಗಾಗಿ ನರ್ವಸ್ ಆಗಿ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಫುಲ್ಲು ಏನು ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿನಾ? ಇಲ್ಲಪ್ಪ, ಕಾರ್ಡ್ ಎತ್ಕೊಂಡು ಹೋಗು ಅಂತ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನಮ್ಮ ಮೆಟ್ರೋ ಬರ್ತಾ ಇದೆ. 1-2 ಮಿನಿಟ್ಸಲ್ಲಿ ನಮ್ಮ ಒಂದು ಹೊರಡೋಣ ಇವಾಗ. ಓಕೆನಾ, ಹೊರಡೋಣ. ಇವರು ಬನಶಂಕರಿ ಬಾಯ್ ಹೇಳೋಗ್ತಾರೆ. ನಾನು ಅದಕ್ಕಿಂತ ಮುಂದೆ ಹೋಗಿ ಬಾಯ್ ಹೇಳ್ತೀನಿ. ತಗೋ, ನಿಜವಾಗ್ಲೂ ಯಾವಾಗಲೂ ಬಾಯ್. ಆ್ಯಕ್ಚುಲಿ ಮೆಟ್ರೋಯಿಂದ ಬಂದೆ, ಇವಾಗ ಹೋಗ್ತಾ ಇದ್ದೀನಿ ಮನೆ ಕಡೆ. ಸೊ ಮನೆಗೆ ಹೋಗಿ ಸಿಗ್ತೀನಿ. ಬಾಯ್. ಅಯ್ಯಪ್ಪಾಡ, ಮನೆಗೆ ಫೈನಲಿ ಬಂದೆ. ಈಗಷ್ಟೇ ರೀಚ್ ಆಗ್ತಿದ್ದೀನಿ ನೋಡಿ. ಮನೇಲಂತೂ ಮಕ್ಕಳು ಕಾಯ್ತಾ ಇದ್ದಾರೆ ಪಾಪ. ನೋಡೋಣ ಅವ್ರ ರಿಯಾಕ್ಷನ್. ಎಲ್ಲೋಗ್ಬಿಟ್ಟಿದ್ದಾರೆ ಇವರು. ಬಂದರು. ಹಲೋ ಮೋಟು. ಅಯ್ಯಯ್ಯೋ, ಶೇಮ್ ಮೋಟು. ಈಶಾನ ಮಾಡ್ತಿದ್ದೀರೋ? ಪಾಪ ಬಂದಿಲ್ಲ?
ಈಗ ಅವರು ಜಸ್ಟ್ ನಾವು ಬಿಡು ಬಿಡು ಓಪನ್ ಮಾಡು, ಪಪ್ಪನೂ ಬಂತಲ್ಲ. ಏನಂತ ಅರ್ಜೆಂಟು ಅಂತ ಅರ್ಜೆಂಟ್ ಏನೋ ಗೊತ್ತಿಲ್ಲ. ಇದು ಮತ್ತೆ ಓಡ್ತಿರಂಗಿದ್ದಾರೆ. ಹೋಗು ಫಸ್ಟ್ ಫ್ರೆಶ್ ಅಪ್ ಆಗಿ ಬಾ. ಇವಾಗಷ್ಟೇ ಬಂದೆ. 4:30ಗೆ ಮಕ್ಳುಗಳನ್ನ ಟ್ಯೂಷನ್ಗೆ ಬಿಡಬೇಕು. 5 o'clock ಒಳಗಡೆ ಅವ್ರನ್ನ ಬಿಟ್ಟು ಅದಾದ ನಂತರ ನಿಮ್ಮ ಜೊತೆ ಸಿಗ್ತೀನಿ, ಓಕೆನಾ?